ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿನ 2ನೆಯ ಗದ್ಯ ಪಾಠ ಬೆಡಗಿನ ತಾನ ಜಯಪುರ ಅಂತಕ್ಕಂಥ ಪಾಠದಲ್ಲಿ ಒಂದು ಘಟಕ ಪರೀಕ್ಷೆಗೆ ಇರತಕ್ಕಂಥ ಒಂದು 10 ಮಾರ್ಕ್ಸ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈ ಪಾಠದ ಪ್ರಶ್ನೋತ್ತರವನ್ನು ಸಹಿತ ನಾನು ಪೋಸ್ಟ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲಲ್ಲ ಅವರು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಪಾಠದ ಪ್ರಶ್ನೋತ್ತರಗಳನ್ನು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನು ನೋಟ್ಸ್ಗಳನ್ನು ಸಹಿತ ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ ಅದರದ್ದು ಬೆನಿಫಿಟ್ ತಗೊಳ್ರಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತರಗತಿ 9 ವಿಷಯ ಪ್ರಥಮ ಭಾಷೆ ಕನ್ನಡ, ಪಾಠ 2 ಬೆಡಗಿನ ತಾನ ಜಯಪುರ, ಘಟಕ ಪರೀಕ್ಷೆ, ಅಂಕಗಳು 10, ಸಮಯ 40 ನಿಮಿಷ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಮೊದಲ ಪ್ರಶ್ನೆ, ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ, ಸುತ್ತಲೂ ಮರಳು ತುಂಬಿದ್ದ ಮರುಭೂಮಿಯಲ್ಲಿ ರೈಗಳ ಮನೆಯಿತ್ತು. ಪ್ರಶ್ನೆ 2, ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ ಅಂತ ಪ್ರಶ್ನೆ ಇದೆ. ಉತ್ತರ, ಜಯಪುರದ ಮನೆಗಳು ದೇಶಿ ವಾಸ್ತು ರಚನೆಯಿಂದ ಚೆನ್ನಾಗಿ ಶೋಭಿಸುತ್ತವೆ. ಒಂದೊಂದು ಮನೆಯು ಒಂದೊಂದು ಶೈಲಿ, ಒಂದೊಂದು ದೇಶದ್ದು ಆಗಿ ಕಾಣಿಸದಿರುವುದರಿಂದ ಶಿವರಾಮ ಕಾರಂತರಿಗೆ ಜಯಪುರದ ಮನೆಗಳ ಮೇಲೆ ತುಂಬ ಮೋಹ ಇತ್ತು. ಪ್ರಶ್ನೆ 3, ಜಯಪುರದ ಪೂರ್ವದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಉತ್ತರ, ಅಂಬೇರ. ಸೊ ಅಂಬೇರ ಅಂತಕ್ಕಂಥದ್ದು ಜಯಪುರದ ಪೂರ್ವಕಾಲದ ರಾಜಧಾನಿ ಆಗಿತ್ತು. ಪ್ರಶ್ನೆ 4, ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಮುಖ್ಯವಾಗಿ ಈ ಜಯಪುರದ ಮುಖ್ಯ ಬೀದಿಗಳು 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲವಾಗಿದ್ದವು ಮತ್ತು ನೇರವಾಗಿದ್ದವು. ಅಂಗಡಿ ಮನೆಗಳು ದೇಶಿ ವಾಸ್ತು ರಚನೆಯಿಂದ ನಿರ್ಮಾಣವಾಗಿ ಶೋಭಿಸುತ್ತಿದ್ದವು ಅಂತ ಒಂದು 2-3 ಸಾಲುಗಳನ್ನು ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ. 5ನೇ ಪ್ರಶ್ನೆ, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಈ ಮೀರಾಬಾಯಿಯ ದೇವಾಲಯದಲ್ಲಿ ಗಿರಿಧರ ನಾಗರವನ್ನು ಪೂಜಿಸಲಾಗ್ತದೆ. ಗುಡಿಯ ಸೊಬಗು ರಮಣೀಯವಾಗಿದೆ. ನಕ್ಷತ್ರಾಕೃತಿಯನ್ನ ತುಂಬಿಕೊಂಡ ಗರ್ಭಗೃಹ, ನವರಂಗಗಳಿಂದ ದೇವಾಲಯವು ಆಕರ್ಷಕವಾಗಿದೆ ಅಂತ ಬರೀಬಹುದು. 6ನೇ ಪ್ರಶ್ನೆ, ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ ಅಂತ ಕೇಳಿದ್ದಾರೆ. ಉತ್ತರ, ಈ ಲೇಖಕರಾದ ಶಿವರಾಮ ಕಾರಂತರು ರಾಜಸ್ಥಾನದ ಜನಸಾಮಾನ್ಯರ ಜನಪದ ನೃತ್ಯವನ್ನ ನೋಡಿದ್ರು. ಇಬ್ಬರು ಯುವಕರು ಸ್ತ್ರೀಯರ ಉಡುಗೆ ಉಟ್ಟಿದ್ದರು. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯುತ್ತಿದ್ದರು. ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು. ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಷ್ಯವೆಸಗಿದರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾನ್ಮೆ ಚೆಲುವಗಳೆರಡು ಇದ್ದವು. ಅವರ ಜೊತೆಗೆ 3-4 ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು ಅಂತಕ್ಕಂಥ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತಪ್ಪ, ಬರಿಬೇಕಿತ್ತು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ. ಈ ಕ್ವಶನ್ ಬಹಳ ಸರಿ ಕೇಳ್ತಾರೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ. ನೋಡಿ, ಜಂತ್ರ ಮಂತ್ರವು ರಾಜಸ್ಥಾನದ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯವಾಗಿದೆ. 400ರಿಂದ 500 ವರ್ಷಗಳ ಪೂರ್ವದಲ್ಲಿ ಖಗೋಳ ಶಾಸ್ತ್ರಜ್ಞರು ಗ್ರಹ, ನಕ್ಷತ್ರ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಅಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಇಂಥ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ. ಗಳಿಗೆ ಅಂದರೆ ಸಮಯ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಅನೇಕ ಏರ್ಪಾಟುಗಳಿವೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ. ದೂರದರ್ಶಕದ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿರುವ ಈ ಸಾಧನಗಳು ನಿಜಕ್ಕೂ ಅದ್ಭುತವಾಗಿವೆ ಅಂತಕ್ಕಂಥದ್ದಿತ್ತು. ಇದು ಜಂತ್ರ ಮಂತ್ರದ ವಿಶೇಷತೆ ಇದೆ. ಸೊ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸೇ ಇದೆ. ಇನ್ನು ಈ ಕೆಳಗಿನ 1-2 ವಾಕ್ಯಗಳನ್ನು ಸಂದರ್ಭೋಚಿತ ಸ್ವಾರಸ್ಯ ವಿವರವನ್ನು ಬರಿಬೇಕು. 8ನೇ ಪ್ರಶ್ನೆ, ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉತ್ತರ, ಈ ವಾಕ್ಯವನ್ನು ಶಿವರಾಮ ಕಾರಂತರು ರಚಿಸಿರುವ ಬೆಡಗಿನ ತಾನ ಜಯಪುರ ಎಂಬ ಪ್ರವಾಸ ಕಥನ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಲೇಖಕರಾಗಿರುವ ಶಿವರಾಮ ಕಾರಂತರು ಹೇಳಿದ್ದಾರೆ. ಜಯಪುರದ ಪ್ರವಾಸಕ್ಕೆ ಹೋಗಿದ್ದ ಶಿವರಾಮ ಕಾರಂತರು ಸುತ್ತಲೂ ಮರಳಿನಿಂದ ತುಂಬಿದ್ದ ಮರುಭೂಮಿಯಲ್ಲಿದ್ದ ರೈಗಳ ಮನೆಗೆ ಹೋಗಿದ್ರು. ಉಸುಬಿನ ಕಾವಿನಿಂದ ನಲ್ಲಿ ನೀರು ಕಾದು ಹೋಗಿದ್ದರಿಂದ ಶಿವರಾಮ ಕಾರಂತರು ಮೇಲಿನ ವಾಕ್ಯವನ್ನ ಹೇಳಿದ್ದಾರೆ ಅಂತ ನೀವು ಬರೀಬೇಕಿತ್ತು. 9ನೇ ವಾಕ್ಯ ಕೂಡ
ಸಂದರ್ಭೋಚಿತ ಸ್ವಾರಸ್ಯ ಬರಿಬೇಕಿತ್ತು. 9ನೇ ಪ್ರಶ್ನೆ, ಗಂಡಸರು ರಂಗುರಾಯರಿ. ಉತ್ತರ, ಈ ವಾಕ್ಯವನ್ನ ಶಿವರಾಮ ಕಾರಂತರು ಬರೆದ ಬೆಡಗಿನ ತಾನ ಜಯಪುರ ಎಂಬ ಪ್ರವಾಸ ಕಥನ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನ ಲೇಖಕರಾಗಿರುವ ಶಿವರಾಮ ಕಾರಂತರು ಹೇಳಿದ್ದಾರೆ. ಜಯಪುರವು ಬಣ್ಣಗಾರರ ತವರೂರು. ಗಿಡಮರಗಳಿಲ್ಲದ ಅಲ್ಲಿ ಜನರು ಬಣ್ಣ ಬಣ್ಣದ ಬಟ್ಟೆ ಧರಿಸುತ್ತಾರೆ. ಸ್ತ್ರೀಯರು ರಂಗುರಂಗಿನ ಲಂಗ, ರವಿಕೆ, ಸೀರೆ ಮುಂತಾದವುಗಳನ್ನು ತೊಡುತ್ತಾರೆ. ಹಾಗೆಯೇ ಗಂಡಸರೂ ಸಹ ಬಣ್ಣದ ಮುಂಡಾಸನ್ನ ತೊಡುತ್ತಾರೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಕಡೆಯ ಪ್ರಶ್ನೆ, ಲೇಖಕರ ಪರಿಚಯ ಬರೀಬೇಕಿತ್ತು. ಶಿವರಾಮ ಕಾರಂತರು. ಎಸ್, ಇಷ್ಟು ನೀವು ಬೇಕಾದರೂ ನೀವು ಏನು ಮಾಡ್ಬೋದು, 4-5 ಸಾಲನ್ನು ಬರೆದು ಕೂಡ ನೀವು 3ಕ್ಕೆ 3 ಅಂಕಗಳನ್ನು ಗಳಿಸಬಹುದು. ಏನು ಬರೀಬಹುದು ಅಂದರೆ, ಶಿವರಾಮ ಕಾರಂತರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಗ್ರಾಮದಲ್ಲಿ ಜನಿಸಿದರು. ಬೆಟ್ಟದ ಜೀವ, ಅಳಿದ ಮೇಲೆ ಮುಂತಾದ ಕಾದಂಬರಿಗಳನ್ನು, ಹಸಿವು ಹಾವು ಮುಂತಾದ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರೆತಿವೆ ಅಂತಕ್ಕದ್ದನ್ನು ಬರೆದರೂ ಕೂಡ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ಸ್ನೇಹಿತರೆ, 9ನೇ ತರಗತಿ 2ನೇಯ ಗದ್ಯಪಾಠ ಬೆಡಗಿನ ತಾನ ಜಯಪುರದ ಘಟಕ ಪರೀಕ್ಷೆಯಲ್ಲಿರ್ತಕ್ಕಂಥ ಒಂದು 10 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮತ್ತು ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ. ಸುಮಾರು ವಿಡಿಯೋಗಳಿದ್ದಾವೆ ಎಲ್ಲ ವಿಷಯಗಳಲ್ಲಿ. ಆ ವಿಡಿಯೋಗಳನ್ನು ಸಹಿತ ನೋಡಿ ನಿಮ್ಮ ನಾಲೆಡ್ಜನ್ನು ಹೆಚ್ಚು ಮಾಡಿಕೊಡ್ರಿ. ವಿಶೇಷವಾಗಿ ಹೇಳೋದಂದರೆ, ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗೋದ್ರಿಂದ ಹೆಚ್ಚಿನ ವಿಡಿಯೋಗಳನ್ನು ಫಸ್ಟಾಗಿ ನೀವೇನು ಮಾಡ್ಬೋದು, ಎಲ್ಲಕ್ಕಿಂತ ಮೊದಲಿಗೆ ನೋಡಬಹುದು, ಆಮೇಲೆ ಅದರ ಉಪಯೋಗಗಳನ್ನು ಸಹಿತ ಪಡಿಬಹುದು ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ಕೊಟ್ಟಿದ್ದೀವಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಅದಕ್ಕಿಂತ ಮುಂಚೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ನಿಮಗೆ ಎಲ್ಲ ವಿಷಯಗಳು ಕನ್ನಡ, ಇಂಗ್ಲೀಷ್, ಹಿಂದಿ, ಸಮಾಜ ವಿಜ್ಞಾನ, ಇವಾಗ ಗಣಿತದಲ್ಲಿನೂ ಕೂಡ ಹಾಕ್ತಾರೆ, ಅದನ್ನು ನೋಡ್ಬೋದು. ವಿಶೇಷವಾಗಿ FA ಎಕ್ಸಾಮ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಅವುಗಳಿಗೆ ಕೀ ಉತ್ತರಗಳನ್ನಾಗಿರ್ಬೋದು, ಅದಂತೂ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಅವುಗಳನ್ನು ಸಹಿತ ನೋಡಿದರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಬರ್ತವೆ ಅಂತ ಹೇಳ್ತಾ, ಇಷ್ಟಿತ್ತು. ನಾನು